ತನುಮನ ಧನದಿಂದ ಭಾಗಿಗಳಾಗಿ ತಮ್ಮ ನರಜನ್ಮವನ್ನು ಪಾವನಗೊಳಿಸಲು ಬಂದಿರುವಂಥ ನಮ್ಮೂರಿನ ಹಾಗೂ ಪರಸ್ಥಳದ ಎಲ್ಲ ಭಾವಿಕ ಭಕ್ತರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರುಬಂಧುಗಳೇ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ತ್ರೇತಾಯುಗ ಯುಗದಲ್ಲಿ ಮಹಾಭಾರತ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ವೀರ ಅರ್ಜುನನಿಗೆ ಈ ರೀತಿಯಾದ ಉಪದೇಶ ಮಾಡುತ್ತಾನೆ. ಅದೇನೆಂದರೆ, ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಶ್ಯ ತದಾತ್ಮನ್ಯಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನ ವಿನಾಶಯಾಶ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ. ಅಂದರೆ, ಈ ಭೂಮಿಯ ಮೇಲೆ ಧರ್ಮ ನಾಶವಾಗಿ ಅನ್ಯಾಯ, ಅತ್ಯಾಚಾರ, ಅನೀತಿ, ಅಧರ್ಮಗಳು ಹೆಚ್ಚಾದಾಗ ನಾನು ಯಾವುದೇ ರೂಪದಲ್ಲಿ ಅಥವಾ ಯಾರ ರೂಪದಲ್ಲಾದರೂ ಈ ಭೂಮಿ ಮೇಲೆ ಮತ್ತೆ ಮತ್ತೆ ಜನ್ಮ ತಾಳಿ ಬರುತ್ತೇನೆ ಎಂದಿದ್ದರಂತೆ. ಅದೇ ಪ್ರಕಾರ ಸಮರ್ಥ ಸದ್ಗುರು ರಾಮಕೃಷ್ಣ ಮಹಾರಾಜರು ಜನ್ಮ ತಾಳಿ ಲಕ್ಷಾಂತರ ಭಕ್ತರ ಭವ ನೀಗಿಸಿ ಅನ್ನದಾಸೋಹ, ಧ್ಯಾನ ದಾಸೋಹಿಗಳಾಗಿ ನಂಬಿದ ಭಕ್ತರ ಕಾಮಧೇನು ಕಲ್ಪವೃಕ್ಷವಾಗಿ ಭಕ್ತ ವತ್ಸಲನಾಗಿ ಭಕ್ತರನ್ನು ಸನ್ಮಾರ್ಗಕ್ಕೆ ಹಚ್ಚಿ ಮುಕ್ತಿಯ ಮಾರ್ಗವನ್ನು ತೋರಿಸಿಕೊಟ್ಟಂತ ಕಲಿಯುಗದ ನಿಜವಾದ ಕೃಷ್ಣ ಅಂದರೆ ಅವರು ಬೇರೆ ಯಾರೂ ಅಲ್ಲ, ಅವರೇ ನಮ್ಮ ಶ್ರೀ ಸಮರ್ಥ ಸದ್ಗುರು ರಾಮಕೃಷ್ಣ ಮಹಾರಾಜರು. ಶ್ರೀ ಸಮರ್ಥ ಸದ್ಗುರು ರಾಮಕೃಷ್ಣ ಮಹಾರಾಜರು ಅಖಂಡ ಬ್ರಹ್ಮಚಾರಿಗಳಾಗಿ ಹಿಮಾಲಯ ತಪಸ್ಸುಗಳೆಂದೆಣಿಸಿ ಧ್ಯಾನದ ಖನಿಯಾಗಿ ಶಾಂತ ಸ್ವಭಾವದ ಚಕ್ರವರ್ತಿಯಾಗಿ ಹಸನ್ಮುಖಿಯ ಹರಿಕಾರರಾಗಿ ನಂಬಿದ ಭಕ್ತರ ಪಾಲಿನ ಕಾಮಧೇನು ಹೋದ ವರ್ಷ ಅಂದರೆ 23/1/2025 ತಮ್ಮ ಶರೀರವನ್ನು ತ್ಯಜಿಸಿ ತಮ್ಮ ಆತ್ಮವನ್ನು ಪರಮಾತ್ಮನಲ್ಲಿ ಲೀನಗೊಳಿಸಿ ಬ್ರಹ್ಮಲೀನರಾದರು. ಎಲ್ಲಟಿಯನ್ನ ಸುಕ್ಷೇತ್ರವನ್ನಾಗಿಸಿದರು, ತಪೋವನವನ್ನಾಗಿ ಮಾಡಿದರು. ಅಂತ ಪುಣ್ಯಾತ್ಮರ ಪ್ರಥಮ ವರ್ಷದ ಪುಣ್ಯಾರಾಧನೆಯನ್ನ ಎಂದು ಆಚರಿಸಲಾಗುತ್ತಿದ್ದು, ಇವತ್ತಿನ ಈ ದಿನದ ಕಾರ್ಯಕ್ರಮದ ಬ್ರಹ್ಮ ವೇದಿಕೆಯನ್ನು ಅಲಂಕರಿಸುವಂತ ಎಲ್ಲ ಪೂಜ್ಯರನ್ನ ಹಾಗೂ ಭಕ್ತರನ್ನ ಭಕ್ತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುವ ಜೊತೆಗೆ ಅವರಿಗೆ ಭಕ್ತಿಯ ಸನ್ಮಾನವನ್ನ ಮಾಡಿಕೊಂಡು ಅವರನ್ನ ಸ್ವಾಗತಿಸಿಕೊಳ್ಳಬೇಕಂತ ನಾನು ಶ್ರೀ MS ತೇಲಿ ಗುರುಗಳಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ, ಅಸ್ಕಿ ಸರ್ ಹೇಳಿದಾಗೆ ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಹಿ ಭಾರತ ಅಭ್ಯುತ್ಥಾನಾಂ ಧರ್ಮಶ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನ ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾಚಾರ್ಯ ಸಂಭವಾಮಿ ಯುಗೆ ಯುಗೆ ಎನ್ನುವಂತೆ, ಯಾವಾಗ ಧರ್ಮ ಮತ್ತು ಧರ್ಮವಂತ ಭಕ್ತರಿಗೆ ಧರ್ಮಕ್ಕೆ ಧಕ್ಕೆ ಆಗುತ್ತೋ ಆವಾಗ ಧರ್ಮವಂತ ಮತ್ತು ಧರ್ಮದ ದಾರಿಯನ್ನು ಶುರು ಮಾಡಿಸಲಿಕ್ಕೆ ಧರ್ಮವಂತರನ್ನ ಮತ್ತು ಧರ್ಮವಂತ ಭಕ್ತರನ್ನ ಕಾಯಲಿಕ್ಕೆ ನಾನು ಅವತರಿಸಿ ಬರ್ತೀನಿ ಅನ್ನೋ ಶ್ರೀಕೃಷ್ಣನ ಹೇಳಿಕೆಯಂತೆ ಭೂಮಿಗೆ ಅವತರಿಸಿ ಬಂದು ಹಿಮಾಲಯದಲ್ಲಿ ತಪವನ್ನಗೈದು ಸುಕ್ಷೇತ್ರ ಎಲ್ಲಟಿಯನ್ನ ಪಾವನಗೊಳಿಸಿದ ಸದ್ಗುರು ಸಮರ್ಥ ರಾಮಕೃಷ್ಣ ಮಹಾರಾಜರ ಮೊದಲ ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ದಿವ್ಯವಾದ ವೇದಿಕೆ ಮೇಲೆ ಆಶೀರ್ವಾದವಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಯಲ್ಲಟಿ ಗ್ರಾಮದ ಹಾಗೂ ಶ್ರೀ ಸದ್ಗುರು ಸಮರ್ಥ ನರಸಿಂಹೇಶ್ವರ ಮಹಾರಾಜರ ಸಮಸ್ತ ಶಾಖಾ ಮಠದ ಗುರು ಬಳಗದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ, ಅದ್ರ ಜೊತೆಗೆ ತುಂಬ ಹೃದಯದ ಸ್ವಾಗತವನ್ನ ಕೇಳುತ್ತೇನೆ. ಶ್ರೀ ಸದ್ಗುರು ಸಮರ್ಥ ರಾಮಕೃಷ್ಣ ಮಹಾರಾಜರ ಪ್ರಥಮ ಪುಣ್ಯಾರಾಧನೆ ಕಾರ್ಯಕ್ರಮದ ಈ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಸಮೀಪದ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ಅಧ್ಯಾತ್ಮ ಆಶ್ರಮ ಹಿಪ್ಪರಿಗೆಯ ಶ್ರೀಗಳು ಆಗಿರ್ತಕ್ಕಂಥ ಹಾಗೂ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಸದ್ಗುರು ಸಮರ್ಥ ಪ್ರಭುಜಿ ಮಹಾರಾಜರು ಶ್ರೀ ಸಂಗಮೇಶ್ವರ ಮಠ ಹಿಪ್ಪರಿಗೆಯವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಯಲ್ಲಟಿ ಗ್ರಾಮದ ಸಮಸ್ತ ಗುರು ಬಳಗದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ವೇದಿಕೆ ಮೇಲೆ ಆಶೀರ್ವಾದವಾಗಿರ್ತಕ್ಕಂಥ ಶ್ರೀ ಸದ್ಗುರು ಸಮರ್ಥ ಲಿಂಗರಾಜ ಮಹಾರಾಜರು, ಭಾಗ್ಯೋದಯ ಮಹಾರಾಜರು ಹಾಗೂ ಚೈತನ್ಯ ಮಹಾರಾಜರು ಮೂರು ಸೇರಿ ಪುಷ್ಪವನ್ನ ಅರ್ಪಿಸುವುದರ ಮೂಲಕ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಹರಿನಾರಾಯಣ ಗುರುನಾರಾಯಣ ಹರಿನಾರಾಯಣ ಗುರುನಾರಾಯಣ ಹರಿನಾರಾಯಣ ಗುರುನಾರಾಯಣ
ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿರ್ತಕ್ಕಂಥ ತ್ರಿರತ್ನಗಳು ಆಗಿರ್ತಕ್ಕಂಥ ಶ್ರೀಯುತ ಸದ್ಗುರು ಸಮರ್ಥ ಲಿಂಗರಾಜ ಮಹಾರಾಜರಿಗೆ, ಚೈತನ್ಯ ಮಹಾರಾಜರಿಗೆ ಹಾಗೂ ಭಾಗವತಯ್ಯ ಮಹಾರಾಜರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾರ್ಗದರ್ಶಕರು ಶ್ರೀ ಸದ್ಗುರು ಸಮರ್ಥ ನರಸಿಂಹೇಶ್ವರ ಮಹಾರಾಜರ ಅಧ್ಯಾತ್ಮ ಆಶ್ರಮದ ಮುಂದಾಳತ್ವವನ್ನು ವಹಿಸಿಕೊಂಡು ಹಗಲಿನೊಳಗಡೆ ಕಾರ್ಯವನ್ನು ನಿರ್ವಹಿಸುತ್ತಿರುವ ಶ್ರೀ ಸದ್ಗುರು ಸಮರ್ಥ ಲಿಂಗರಾಜ ಮಹಾರಾಜರಿಗೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಪ್ರಭುಜಿ ಮಹಾರಾಜರು ಪುಷ್ಪವನ್ನು ಅರ್ಪಿಸಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡಿಕೊಳ್ಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದರೊಂದಿಗೆ ಈ ಕಾರ್ಯಕ್ರಮದ ದಿವ್ಯವಾದ ವೇದಿಕೆ ಮೇಲೆ ಆಶೀರ್ವಾದರಾಗಿರುವ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀಯುತ ಭಾಗ್ಯೋದಯ ಮಹಾರಾಜರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀಗಳು ಅವರನ್ನು ಕೂಡ ಸ್ವಾಗತಿಸಿಕೊಳ್ಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದರೊಂದಿಗೆ ಶ್ರೀ ಸದ್ಗುರು ಸಮರ್ಥ ರಾಮಕೃಷ್ಣ ಮಹಾರಾಜರ ಚರಿತ್ರೆಯನ್ನ ಬರೆದು ಅವರ ಚರಿತ್ರೆಯನ್ನ ಇಡೀ ಲೋಕಕ್ಕೆ ಪರಿಚಯಿಸಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಸದ್ಗುರು ಸಮರ್ಥ ಚೈತನ್ಯ ಮಹಾರಾಜರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸಿಕೊಳ್ಳುತ್ತಾ ಅವರನ್ನು ಕೂಡ ಪುಷ್ಪವನ್ನು ಅರ್ಪಿಸಿ ಅವರ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದರ ಜೊತೆಗೆ ವೇದಿಕೆ ಮೇಲೆ ಆಶೀರ್ವಾದ ಶ್ರೀಯುತ ಮಹೇಶ್ ಜೋಶಿ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಅವರಿಗೂ ಕೂಡ ಶ್ರೀಯುತ ಪ್ರಭುಜಿ ಮಹಾರಾಜ್ ಅವರು ಮಾಲಾರ್ಪಣೆಯನ್ನ ಮಾಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕು. ಜಮಖಂಡಿಯ ಗಿರಿಮಲೇಶ್ವರ ಮಹಾರಾಜರ ಆಶ್ರಮದಿಂದ ಆಗಿಸಿರ್ತಕ್ಕಂಥ ಶ್ರೀಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸಿಕೊಳ್ತೇನೆ. ಅವರನ್ನು ಕೂಡ ಮಾಲಾರ್ಪಣೆಯನ್ನು ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕು. ಅದೇ ರೀತಿಯಾಗಿ ಬನಹಟ್ಟಿಯ ಗಿರಿಮಲಪ್ಪ ಮಹಾರಾಜರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸಿಕೊಳ್ತೇನೆ. ಅವರಿಗೆ ಶ್ರೀಯುತ ಲಿಂಗರಾಜ್ ಮಹಾರಾಜರವರು ಮಾಲಾರ್ಪಣೆಯನ್ನು ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕು. ಇನ್ನೋರ್ವ ಅತಿಥಿಯಾಗಿ ವೇದಿಕೆಯನ್ನು ಆರಿಸಿದಂಥ ಶ್ರೀಯುತರು ವೇದಿಕೆಯ ಮುಂಭಾಗ ಬರಬೇಕು. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಕೋರ್ತೀನಿ. ಅವರನ್ನು ಕೂಡ ಶ್ರೀಯುತ ಲಿಂಗರಾಜ್ ಮಹಾರಾಜರು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಸ್ನೇಹಕ್ಕೆ ಪ್ರತಿ ಇಲ್ಲ ಮೋಹಕ್ಕೆ ಪ್ರತಿ ವೈರ, ಆದರ ಕಣ ಆದರವು ಉಂಟೇ ಉಂಟು, ಸ್ನೇಹ ತಾಣಾತ್ಮದ್ದು ಮೋಹವದು ಜೀವದ್ದು, ಆದರವು ಬುದ್ಧಿ ವೈಭವದ ಗಂಟು. ಯಾವುದೇನೇ ಇರಲಿ ಭಕ್ತಿ ಅಂತ ಮಾತು ಮತ್ತೊಂದಿಲ್ಲ ಎನ್ನುವ ಮಾತಿನಂತೆ ಭಕ್ತಿ ಹಾಗೂ ಆದರದ ಸಂಕೇತವಾಗಿ ವೇದಿಕೆ ಮೇಲೆ ಆಶೀರ್ವರಾಗಿರ್ತಕ್ಕಂಥ ತಮ್ಮೆಲ್ಲರನ್ನ LTಯ ಸಮಸ್ತ ಗುರುಬಳಗದ ಪರವಾಗಿ ಹಾಗೂ ವಿವಿಧ ಶಾಖಾ ಮಠಗಳಿಂದ ಆಗಿರ್ತಕ್ಕಂಥ ಎಲ್ಲ ಶಿಷ್ಯ ವರ್ಗದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರಿರ್ತಕ್ಕಂಥ ಸರ್ವಮಾನ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. राजाधिराज सद्गुरुनाथ भाऊसाहेब महाराज की. ನಾವು 7 ಮಂದಿ ಅಷ್ಟು ಮ್ಯಾಲೆ ಕುಂತಿದ್ದೀವಿ, ನೀವು ಸಾವಿರಾರು ಗಟ್ಟಲೆ ಮುಂದದಿರಿ. ಧ್ವನಿ ಯಾರ್ದು ಹೆಚ್ಚಾಗಬೇಕು? ರಾಜಾಧಿರಾಜ ಸದ್ಗುರುನಾಥ ಶ್ರೀ ನರಸಿಂಹೇಶ್ವರ राजाधिराज सद्गुरुनाथ श्री रामकृष्ण महाराज की. राजाधिराज सद्गुरुनाथ श्री रामकृष्ण महाराज की. पेटिगे सर हाक्ಕೊಡ್ರಿ. गुरुर ब्रह्मा गुरुर विष्णु गुरुदेवो महेश्वरः गुरुदेव साक्षात् परब्रह्म तस्मै श्री गुरवे नमः. ब्रह्मानन्दं परमसुखदं केवलं ज्ञानमूर्ते द्वन्द्वा
ದ್ವಂದ್ವಾತೀತಂ ಗಗನಸದೃಶಂ ತತ್ವಮತ್ಸಾಧಿಲಕ್ಷಂ. ನಮ್ಮ ಹಿಪ್ಪರಿಗಿಂದ ಬಂದಂಥ ಪಿ ಟಿ ಮಾಸ್ತರ್ ಮುಂದೆ ಬಂದ್ರೆ ಚಲೋ ಆಗ್ತದೆ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮತ್ಸಾಧಿಲಕ್ಷಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೇ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರೋ ತನ್ನಮಾಮಿ. ಶ್ರೀ ಗುರು ಚರಣ ಪ್ರತಾಪೇ ಪುಣ್ಯ ಪಾಪೇ ದಳಾಲಿ ತ್ರಿಭುವನ ಸಮತೀರ್ಥೇ ಜ್ಞಾನಗಂಗೆ ಮಿಳಾಲಿ ಶುಭಾಶುಭಪಾಹತಾ ಭಾವನಾ ರಾಮಧಾರಿ ನಿಷದಿನಿ ಗುರುರಾಯ ಉನ್ಮನಿ ಧೋಪಾಲಿ ಸದಾನಂದ ಸದ್ಗುರು ಬಾಬುರಾಜ ಯೋಗಿ ರಾಮನಂದವತರಸಿದಿರಿ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದ ಒಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ. ಶ್ರೀರಾಮಕೃಷ್ಣ ಯೋಗಿ ಶ್ರೀಮದ್ದಾಸಬೋಧ ದಶಕ ವಿಸಾವಾಸಮಾಸದಹವಾ ವಿಮಲ ಬ್ರಹ್ಮ ನಿರೂಪಣ ಭೂವ್ಯಾ ಸಂಖ್ಯಾ ಸದೋತಿ ಸ पंचेभि स पुढे वाचण्यास प्रारंभ करीतो महाराज. श्री गणेशाय नमः. श्री सरस्वतये नमः. श्री गुरुभ्यो नमः. शुद्ध सार श्रवण झाले साधनाचे फळ संसार झाला सफळ निर्गुण ब्रह्मते निश्चळ अंतरी बिंबले हिशेब झाला मायेचा झाला निवाडा तत्वांचा साध्य होता साधनाचा ठाव नाही स्वप्ने जे जे देखले ते ते जागृती सौडाले सहजची अनुर्वाच्य झाले बोलता नये अरे चढ ऐसा ऐसे विवेके जाणावे प्रत्यये कुणे सिबाणावे स्टेज मध्ये
ಸಾಕಾರ ಅಲ್ಲಿ ಇಷ್ಟೆಲ್ಲ ಹೋಗ್ಬೇಕು ಎಚ್ಚರಿಕೆ ಅಲ್ಲಿ ಇದನ್ನ ಹೇಳಕತ್ತಲ್ಲ ಹಂಗೆ ಮಾಡಬಾರ್ದು भक्ताचे स्वाभिमाने कृपा केली दाशरथीने समर्थ कृपेची ಅಮ್ಮ ಹಿಂದಿಗೆ ಮಾಡಕ್ಕೆ ದಯವಿಟ್ಟು ಕೆಳಗಡೆ ಇನ್ನು ತೊಂದ್ರೆ ಆಗತ್ತೆ. ಸಬೋಧ दशकदासबोध ಶ್ರವಣದ್ವಾರೆ ತಂಗಿ ಹಿಂದಿಗೆ ಹೇಳಕ್ಕೆ ಬಾ ಕೆಳಗಡೆ ಒಂದು ಸ್ವಲ್ಪ ವಿಷದ ಪರಮಾರ್ಥ ಹೋತೋ ಸಭಾ ಅಸಹ್ಯಕತಿ ತಂಗಿ ದೌಡು ಕೆಳಗಡೆ ಹಿಂದಿಗಡೆ ಮಾಡಕ್ಕೆ ನಿನಗೆ ಅವಕಾಶ ಕೊಡ್ತೀವಿ ದಶಕದೋನಿಸೆ ಸಮಾಧ ಅವಕಾಶ ಕೊಡ್ತೀವಿ ಸಾಧಕೆ ಪಹಾವೆ ಸಾವಕಾಶ ವಿವರತಾ ವಿಶೇಷ ವಿಶೇಷ ಕಳುಲಾಗಿ ग्रंथाचे करावे स्तवना स्तवनाचे काय प्रयोजन येथे प्रत्ययास कारण प्रत्ययो पहावा देहे तव पाता भूतांचा करता आत्मा तिथीचा आणि कवित्व प्रकार मनुष्याचा काशावरून सकळ करणे जगदीशाचे आणि कवित्वाची काय मानुषाचे ऐशा प्रमाण बोलण्याचे काय घ्यावे श्रीराम झाले साधनाचे फळ संसार झाला सफळ निर्गुण ब्रह्मते निश्चळ अंतरी बिंबले श्रीराम झाले साधनाचे फळ राजाधिराज सद्गुरुनाथ भाऊसाहेब महाराज की राजाधिराज सद्गुरुनाथ श्री नरसिंहेश्वर महाराज की राजाधिराज सद्गुरुनाथ श्री रामकृष्ण गुरु महाराज की ಇಲ್ಲಿಯವರೆಗೆ ದಾಸಬೋಧ ವಾಚನವನ್ನು ಮಾಡಿರುವಂಥ ಶ್ರೀ ಭಾಗ್ಯೋದಯ ಮಹಾರಾಜರಿಗೆ ಎಲ್ಲರ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತಾ ಶ್ರೀ ಸಮರ್ಥ ಸದ್ಗುರು ರಾಮಕೃಷ್ಣ ಮಹಾರಾಜರ ಪ್ರಥಮ ಪುಣ್ಯಾರಾಧನೆಯನ್ನು ಮಾಡುವಂಥ ಈ ಒಂದು ಸುಸಂದರ್ಭದಲ್ಲಿ ಪ್ರಥಮ ಪ್ರವಚನ ಮಾಡುವಂಥ ಸೌಭಾಗ್ಯ ಅದು ಶ್ರೀ ಗುರುಪಾದೇಶ್ವರ ಮಹಾರಾಜರು ಜಮಖಂಡಿ ಅವರಿಗೆ ಸಲ್ಲತ್ತೆ. ದಯವಿಟ್ಟು 5 ನಿಮಿಷದಲ್ಲಿ ತಮ್ಮ ಪ್ರವಚನವನ್ನು ಮುಕ್ತಾಯಗೊಳಿಸಬೇಕಂತ ಕೇಳಿಕೊಳ್ಳುತ್ತೇನೆ. ಓಂ ನಮಃ
सिद्धाय